ಪಾಪ ಗ್ಯಾರಂಟಿಗಳು ಅವ್ರು ಏನು ಮಾಡಿಲ್ವಲ್ಲ ಕೆಲಸನ, ಅದಕ್ಕೆ ನಾವು ಕೊಡ್ತಾ ಇದ್ದೀವಲ್ಲ ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ, ಮುಗ್ಲ ತುತ್ತಾಗ್ಬಿಟ್ಟದೆ. ಅದಕ್ಕೆ ಅವರು ಈ ಥರ ಎಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. अपोजिशन बीजेपी ने गारंटी स्कीम्स के निफाज के लिए कांग्रेस पार्टी कारकुनों की कमेटीज बनाने के फैसले के खिलाफ गवर्नर से शिकायत करने और अदालत से रुजू करने का फैसला किया है। बीजेपी के रियासती सदर बीवाई विजयेंद्रा ने कांग्रेस हुकूमत पर इल्ज़ाम लगाया कि वो इस पर होने वाले खर्च के लिए टैक्स के पैसे का गलत इस्तेमाल कर रहे हैं। मीडिया से बात करते हुए उन्होंने कहा कि हुकूमत किसानों के लिए खुश्क साली की इमदाद का ऐलान करने से पहले 100 बार सोचती है। हालांकि हमारे वज़ीर आला ने 14 बजट पेश किए हैं। हुकूमत के लिए सरकारी मुलाजमीन की तनख्वाहें अदा करना भी मुश्किल हो रहा है। एरिया डेवलपमेंट स्कीम या आंगनवाड़ी कारकुनों के एजाज़िये में इजाफे के लिए पैसे नहीं हैं। ऐसे में वो टैक्स के पैसे से इन कमेटीज़ की तनख्वाहों की अदायगी कैसे कर सकते हैं। ನನ್ನ ರಾಜ್ಯ ಸರ್ಕಾರ ಒಂದು ಜಿಒ ಇಶ್ಯೂ ಮಾಡಿದೆ. ತಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರೆಸಿಡೆಂಟು, ಅಧ್ಯಕ್ಷರು, ಉಪಾಧ್ಯಕ್ಷರು ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಸ್ಟೇಟಸ್ಸು ಮತ್ತು ಸ್ಟೇಟ್ ರ್ಯಾಂಕ್ ಅದು ದರ್ಜೆ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 14 ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದರೂ ಸಹ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಅಂಗನವಾಡಿ ಇವತ್ತು ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಇವತ್ತು ಹೆಚ್ಚೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಶಾಸಕರಿಗೆ ₹1 ಅನುದಾನ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದ್ರ ಮಧ್ಯೆ ಕೋಟ್ಯಾಂತರ ರೂಪಾಯಿ ಇವತ್ತು ದುರುಪಯೋಗ ಪಡಿಸ್ಕೊಂಡು ಅವರ ಕಾರ್ಯಕರ್ತರಿಗೆ 20,000, 25,000 ಇವೆಲ್ಲ ಹಣವನ್ನು ಕೊಡೋಕ್ಕೆ ಪೋಲ್ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ರಾಜ್ಯ ಸರ್ಕಾರ ಏನು ಹೊರಟಿದೆ. ಇದು ಯಾವುದೇ ಕಾರಣಕ್ಕೂ ಸರಿಯಿಲ್ಲ. ನಾವು ಸದ್ಯದಲ್ಲೇ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದ್ರ ವಿರುದ್ಧ ದೂರನ್ನು ಕೂಡ ಕೊಡ್ತೇವೆ. ಇದ್ರ ವಿರುದ್ಧ ನಾವು ನ್ಯಾಯಾಲಯಕ್ಕೂ ಕೂಡ ಮೊರೆ ಹೋಗ್ತೇವೆ. ಯಾಕೆಂತ ಹೇಳಿದರೆ ಈ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡೋದಕ್ಕೆ 100 ಸಲ ಯೋಚನೆ ಮಾಡ್ತೀರಿ. ಇವತ್ತು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾಯಿಲ್ಲ, ಹೊಸ ಯೋಜನೆ ಕೊಡೋಕೆ ಆಗ್ತಾಯಿಲ್ಲ ರಾಜ್ಯಕ್ಕೆ. ಆದರೆ ಇದ್ರ ಮಧ್ಯೆ ನಿಮ್ಮ ಕಾರ್ಯಕರ್ತರಿಗೆ ಸಂಬಳ ಕೊಡೋಕ್ಕಲ್ಲ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಮನೆ ಇರ್ತಕ್ಕಂಥದ್ದು. ಇಲ್ಲ, ಅವರವರ ಆಡಳಿತದ ಅವಧಿಯಲ್ಲಿ ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಅವರು ನೋಡ್ಕೋಬೇಕಾಗುತ್ತೆ. ನಾವು ಕಾರ್ಯಕರ್ತರಿಗೆ ಕೊಡೋದು ಮೂಲಕ ಅನುಷ್ಠಾನ ಏನಾಗ್ತಾ ಇದೆ, ಅನುಷ್ಠಾನ ಕಾರ್ಯಕ್ರಮ ಆಗ್ತಾ ಇದೆ. ಅವ್ರ ಮನೆ ಕೆಲಸಕ್ಕೆ ಕೊಡ್ತಾ ಇಲ್ಲ. ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಅವರಿಗೆ ನಾವು ಒಂದಿಷ್ಟು ಪುಷ್ಟಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅದನ್ನು ಮಾನಿಟ್ರ್ ಮಾಡಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಒಂದಿಷ್ಟು ಅವರಿಗೆ ಸಬ್ಸಿಸ್ಟೆನ್ಸ್ ಅಲವೆನ್ಸ್ ಅಂತನೋ ಅಥವಾ ಆನರರಿ ಅಲವೆನ್ಸ್ ಅಂತನೋ ಏನೋ ಕೊಡ್ಬೋದು. ओपोजिशन लीडर आर अशोक ने तशवीश का इजहार किया कि कांग्रेस हुकूमत ने किसानों को सिर्फ 100 करोड़ रुपए की रकम मख्तस की थी। हालांकि उन्हें 3-4 हज़ार करोड़ रुपए खर्च करने चाहिए थे और अब कमेटीज़ के नाम पर अपने कारकुनों पर भारी रकम खर्च करने के लिए तैयार हैं। कमेटीज़ के लिए 5 साल में तकरीबन 150 करोड़ रुपए खर्च होंगे। ಮಂತ್ರಿ ಹತ್ರ ಸುಮಾರು 15ರಿಂದ 20 ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಾರೆ. ಅವ್ರ PAಗಳು, PS ಗಳು, ಮಾಧ್ಯಮ ವಕ್ತಾರರು ಎಲ್ಲರೂ ಕೂಡ. ಹಾಗಾದರೆ ಮಂತ್ರಿಗಳೆಲ್ಲ ನಾಲಾಯಕ. ಹಾಗಾದರೆ ಮಂತ್ರಿಗಳಿಗೆ ಇನ್ಚಾರ್ಜ್ ಕೊಡ್ಬೋದಾಯ್ತಲ್ಲ. ಅವ್ರ ಹತ್ರನೇ ಎಲ್ಲ ಸ್ಟಾಫ್ ಇದೆಯಲ್ಲ, ಪೂರ್ತಿ ಸ್ಟಾಫ್ ಇದೆ ಅವ್ರಿಗೆ. 34 ಜನ ಮಂತ್ರಿಗಳು ಇದ್ದಾರಲ್ಲ. ಅದನ್ನು ಬಿಟ್ಬಿಟ್ಟು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೂಟದ ಕಾರ್ ಕೊಡಬೇಕು. ಸುಮಾರು 20 ರಿಂದ 30 ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ಇವ್ರು ಖರ್ಚು ಮಾಡ್ತಾ ಇರೋವಂಥದ್ದು. 5 ವರ್ಷದಲ್ಲಿ ಸುಮಾರು 160-170 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ರೈತರಿಗೆ ಇಡೀ ರಾಜ್ಯದಲ್ಲಿ ರೈತರಿರೋವಂಥದ್ದು ಸುಮಾರು 70-80 ಲಕ್ಷ ರೈತ ಇರೋವಂಥವ್ರಿಗೆ ನೀವು ಕೊಡ್ತಾ ಇರೋವಂಥದ್ದು 100 ಕೋಟಿ ಮಾತ್ರ. 3,000 ಜನ ನಿಮ್ಮ ಕಾರ್ಯಕರ್ತರಿಗೆ, 3,000 ಜನ ನಿಮ್ಮ ಕಾರ್ಯ ಕೊಡ್ತಾ ಇರೋದು 160 ಕೋಟಿ ರೂಪಾಯಿ.
ಸರ್ಕಾರದ ಬೊಕ್ಕಸವನ್ನು ಕಾಂಗ್ರೆಸ್ ಅವರು ಈ ರೀತಿ ಲೂಟಿಕೋರ ರೀತಿ ಲೂಟಿ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಜನತೆಗೆ ಅರ್ಥ ಮಾಡ್ಕೊಬೇಕು. ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಿರೋವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ಒಂದು ಕಡೆ ರೈತರಿಗೆ ಅನ್ಯಾಯ, ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೃಷ್ಟಾನ್ನ ಭೋಜನ, ಬಿರಿಯಾನಿ ಭೋಜನ. ಇದರಿಂದ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಜನ ಕಲಿಸ್ತಾರೆ. ಒಂದು ಕಡೆ ಬರಗಾಲ ಬಂದು ಜನ ನೀರಿಗಾಗಿ ಹಾಹಾಕಾರ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋಕ್ಕೆ ದುಡ್ಡು ಎಲ್ಲಿಂದ ಬರ್ತೈತೆ ನಿಮಗೆ? ಈಗಾಗಲೇ ನಿಮ್ಮ ಫ್ರೀ ಅಂತ ಹೇಳ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟಸ್, ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದೋಗಿದೆ. ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು, ಅವತ್ತು ವಿತರಣೆ ಆಗಬೇಕು. बीजेपी के सीनियर लीडर बसवराज बोम्मई का कहना है कि कर्नाटक के वजीर आला सिद्धरामैया का ये ऐलान कि कांग्रेस कारकुनों को रियासती सतह की कमेटी की सरबराही के लिए काबिना का दर्जा दिया जाएगा, कानून की खिलाफ वर्जी है। कर्नाटक में पहले से ही 34 वज़रा हैं जो कैबिनेट मिनिस्टर्स की हैसियत रखते हैं। सिद्धरामैया के 5 मुशीर हैं, 2 पॉलिटिकल सेक्रेटरीज हैं, सीनियर MLA RV देशपांडे, सबको काबिना का दर्जा हासिल है। वज़ीर आला के ऐलान के बाद काबिना में शामिल अफराद की तादाद 43 हो जाएगी, यानी 19% इजाफा हो जाएगा। बोम्मई ने मजीद कहा कि हुकूमत का ये फैसला गैर आईनी है। ಮುಖ್ಯಮಂತ್ರಿಗಳು ನನಗೆ ನಿಜವಾಗ್ಲೂ ಕೂಡ ಭಾಳ ನಿರಾಶೆ ಆಗಿದೆ ಮುಖ್ಯಮಂತ್ರಿಗಳ ಬಗ್ಗೆ. ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ, ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತಿದೆ ಇಲ್ಲ ಅಂತ ನೋಡೋದಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ಬೇಕಾ? ಯಾಕೆ ಇಷ್ಟು ದೊಡ್ಡ ಸರ್ಕಾರದ ಆಡಳಿತ ಯಂತ್ರ ಇದೆ, ನೌಕರದಾರಿದ್ದಾರೆ, ವ್ಯವಸ್ಥೆ ಇದೆ, ಡೆಪ್ಟಿ ಕಮಿಷನರಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೂ PDOವರೆಗೂ ಎಲ್ಲ ವ್ಯವಸ್ಥೆ ಇದೆ. ಇದೇನು ಸತ್ತೋಗಿದೆಯಾ? ಕಾಂಗ್ರೆಸ್ನವ್ರು ಈಗಾಗಲೇ ಗೃಹಲಕ್ಷ್ಮಿಗೆ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಏನು ಬಡವರಿಂದ ಹಣ ಸುಳಿಯೋದನ್ನು ಅಧಿಕೃತ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ಕಾನೂನಲ್ಲಿದೆ ಸ್ವಾಮಿ? ನಿಮ್ಮ ಪಕ್ಷದವರನ್ನು ಫಲಾನುಭವಿಗಳ ಆಯ್ಕೆ ಮಾಡೋದರಲ್ಲಾಗಲಿ ಅಥವಾ ಅವ್ರಿಗೆ ಸಿಗ್ತದಿಲ್ಲೋದನ್ನು ನೋಡಿಕೊಳ್ಳುವಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮಗೆ? ನಿಮ್ಮ ಪಕ್ಷದವ್ರು ಕೊಡೋದಕ್ಕೆ ಯಾವ ಕಾನೂನಲ್ಲಿದೆ? ಮತ್ತು ಅವರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು ಕೆಳ ಹಂತದವರೆಗೂ ನೀವು ಸರ್ಕಾರದ ದುಡ್ಡನ್ನು ಕೊಡ್ತೀವಿ. ಇದು ರಾಜ್ಯದ ಜನರ ಬೆವರು ಸುರಿಸಿರುವಂಥ ಹಣ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಇದು. ಮತ್ತು ಅಧಿಕಾರ ನಿಮಗೆ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾವ ಅಧಿಕಾರ ಜನರು ಕೊಟ್ಟಿಲ್ಲ. ಈಗಾಗಲೇ ಹಲವಾರು ಕಾನೂನು ವಿರೋಧಿ ನೇಮಕಗಳನ್ನು ಮಾಡಿದ್ದೀರಿ. ಶಾಸಕರನ್ನೆಲ್ಲ ಸಲಹೆಗಾರರಂತ ತೊಗೊಂಡಿದ್ದೀರಿ. ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ 15%ಗಿಂತ ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಇರಬಾರ್ದು, ಆದರೂ ಕೂಡ ನೀವು ಕೊಟ್ಟಿದ್ದೀರಿ. ಅದು ಕಾನೂನು ವಿರುದ್ಧ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವೇ 2013ರಿಂದ 18ರವರೆಗೂ ಇರುವಾಗ ಅಂಥ ಸಂದರ್ಭದಲ್ಲಿ ಸುಮಾರು 60 ಜನ ಸಂಸದ ಕಾರ್ಯದರ್ಶಿ ಅಂತ ಮಾಡಿ ಅವ್ರಿಗೆ ಒಂದೊಂದು ಇಲಾಖೆ ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ರೂಲಿಂಗ್ ಇದೆ ನೀವು ಮಾಡಿರೋದು ತಪ್ಪು ಅಂತ. ನೀವು ಮಾಡೋ ತಪ್ಪು ಅಂತ ಗೊತ್ತಿದೆ, ಕಾನೂನು ವಿರುದ್ಧ ಅಂತ ಗೊತ್ತಿದೆ, ಕೋರ್ಟ್ ಆದೇಶ ಇದೆ ಅಂತ ಗೊತ್ತಿದ್ದರೂ ಕೂಡ ನೀವು ಇವತ್ತು ಅದರ ವಿರುದ್ಧವಾಗಿ ಇವತ್ತು ನಿಮ್ಮ ಕಾರ್ಯಕರ್ತರನ್ನು ಓಲೈಸುವ ಸಲುವಾಗಿ, ಯಾಕಂದರೆ ಕಾರ್ಯಕರ್ತರು ಸಂಪೂರ್ಣ ಭ್ರಮ ನಿರಸನಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಲಂಚ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಪಾಪ ಗ್ಯಾರಂಟಿಗಳು ಅವ್ರು ಏನು ಕೊಟ್ಟಿಲ್ಲ, ಮಾಡಿಲ್ವಲ್ಲ ಕೆಲಸ, ಅದಕ್ಕೆ ನಾವು ಕೊಡ್ತಾ ಇದೀವಲ್ಲ, ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ, ಮುಗ್ಲಾರ ತುತ್ತಾಗ್ಬಿಟ್ಟದೆ. ಅದಕ್ಕೆ ಅವರು ಈ ಥರ ಎಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್?
1,18,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. ಸುಳ್ಳ? ನೀವು ವೆರಿಫೈ ಮಾಡಿ. ಅವ್ರು ಹೇಳೋದನ್ನ ಕೇಳಕ್ಕೆ ಹೋಗ್ಬೇಡಿ, ವೆರಿಫೈ ಮಾಡಿ. ನಾನು ಹೇಳೋದನ್ನು ಕೇಳಬೇಡಿ, ವೆರಿಫೈ ಮಾಡಿ. ಆಮೇಲೆ ಇವತ್ತಿನವರಿಗೆ 130 ಕೋಟಿ ಮಹಿಳೆಯರು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ರಿಲಿಜಿಯನ್, ಲ್ಯಾಂಗ್ವೇಜ್, ಅವರೆಲ್ಲರೂ ಕೂಡ 130 ಕೋಟಿ ಮಹಿಳೆಯರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಫ್ರೀಯಾಗಿ KSRTC ಬಸ್ನಲ್ಲಿ ತಿರುಗಾಟ ಮಾಡಿರೋದು ಸುಳ್ಳ? ನೀವು ಯಾರು ಹೆಣ್ಮಕ್ಳು ಕೇಳಿದ್ದೀರಾ? ಕೇಳಿ, ವೆರಿಫೈ ಮಾಡಿ. 200 ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ ಕೊಡ್ತಾ ಇರ್ತಕ್ಕಂಥದ್ದು ಸುಳ್ಳ? 1,51,00,000 ಜನರಿಗೆ, ಕುಟುಂಬಗಳಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾರೆ. ಸುಳ್ಳ ಅದು? ಅನ್ನಭಾಗ್ಯ ಕಾರ್ಯಕ್ರಮ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀವಿ. 34 ರೂಪಾಯಿನಂತೆ 1 kg, 5 kgಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಸುಳ್ಳ? ಅವರು ಹೇಳ್ತಾರೆ ಅಂತಂದರೆ ನೀವು ವೆರಿಫೈ ಮಾಡಿ ಅವ್ರನ್ನ. ನಾನು ಹೇಳೋದನ್ನು ವೆರಿಫೈ ಮಾಡಿ, ಅವ್ರು ಹೇಳೋದನ್ನು ವೆರಿಫೈ ಮಾಡಿ, ಕಮ್ ಟು ಸಮ್ ಕನ್ಕ್ಲೂಷನ್. ಆಮೇಲೆ ಏನು ಬರೀಬೇಕು, ಸತ್ಯ ಬರೀರಿ. सीटी रवि ने कहा कि खुश्क साली से मुतासरा देहातों का ख्याल नहीं रखा गया, पीने के पानी के लिए कोई फ़ंड जारी नहीं किया गया, किसानों के रिलीफ फंड्स जारी नहीं किए गए, लेकिन कमेटी बनाई जा रही है। क्या कांग्रेस को अपने लीडरों और हुक्काम पर भरोसा नहीं है? अगर आपको इतनी ही फिक्र है और भलाई का ख्याल है तो कांग्रेस कारकुनों को समाजी खिदमात के तौर पर ये काम अंजाम देना चाहिए। उन्हें तनख्वाहें क्यों दी जाएं? ಸಾವಿರಾರು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜನವರಿ ಮೊದಲನೇ 2ನೇ ವಾರದಲ್ಲೇ ಗಂಭೀರ ಸ್ವರೂಪವನ್ನು ಪಡೆದಿದೆ. ಕುಡಿಯೋ ನೀರಿಗಾಗಿ ಇವರು ಹಣ ಬಿಡುಗಡೆ ಮಾಡಲಿಲ್ಲ. ರೈತರಿಗೆ, ಬರಗಾಲದ ಬವಣೆಯಲ್ಲಿ ಕಂಗೆಟ್ಟಿರುವ ರೈತರಿಗೆ ಬಿಡುಕಾಸಿನ ನೆರವು 2,000 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಕಿಸಾನ್ ಸಮ್ಮಾನ್ ಯೋಜನೆಯೂ ರದ್ದುಪಡಿಸಿದರು. ಹಾಲಿಗೆ ಸಬ್ಸಿಡಿ ಕೊಡೋದನ್ನು ರದ್ದುಪಡಿಸಿದರು. ರೈತ ವಿದ್ಯಾನಿಧಿಯನ್ನು ರದ್ದುಪಡಿಸಿದರು. BJP ಸರ್ಕಾರ ರೈತರಿಗೆ ಕರ್ನಾಟಕ ಕಡೆಯಿಂದ ಕೊಡ್ತಾ ಇದ್ದಂಥ 4,000 ರೂಪಾಯಿ ಅದನ್ನು ರದ್ದುಪಡಿಸಿದರು. ಅದನ್ನು ರದ್ದುಪಡಿಸಿ ಇವರೇ ಡಿಕ್ಲೇರ್ ಮಾಡಿದಂಥ 2,000 ರೂಪಾಯಿನಲ್ಲೂ ಒಂದು ಬಿಡುಕಾಸನ್ನು ರಿಲೀಸ್ ಮಾಡಿದೆ. ಇವರ ಮಂತ್ರಿ, ಇವ್ರದೇ ಶಾಸಕರ ಮೇಲೆ ಭರವಸೆ ಇಲ್ಲದೆ ಅದರ ಮೇಲೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ನೇಮಕ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಅವರಿಗೆ ಅವರ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಇಲ್ಲ, ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಶಾಸಕರ ಮೇಲೆ ಭರವಸೆ ಇಲ್ಲ, ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕಾಧಿಕಾರಿಗಳಿರ್ಬೋದು, ಅವ್ರ ಮೇಲೆ ಭರವಸೆ ಇಲ್ಲ. ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ, ಆ ಕಮಿಟಿಗೆ ಕಾಸು. ಇವರಿಗೆ ಪ್ರಾಮಾಣಿಕತೆ ಇದ್ದರೆ ಸೇವೆ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ಸಿಗರಿಗೆ ಸಂಬಳ ಯಾಕೆ ತಗೋಬೇಕು? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಜನರ ತೆರಿಗೆ ಹಣ. ನೀವು ದುಡ್ಡು ಕೊಟ್ಟು ಮಾನಿಟ್ರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಮಾನಿಟ್ರ್ ಮಾಡಬೇಕು ಅಂತಿದ್ದರೆ TADA ಇಲ್ದಲೇ ಮಾನಿಟ್ರ್ ಮಾಡಿಸಿ, ಅದು ಸೇವೆ. ಬೋಳ್ಸೋದಲ್ಲ. ಈಗಾಗಲೇ ಬೋಳ್ಸಿದ್ದು ಸಾಕಾಗಿಲ್ಲ, ಇನ್ನಷ್ಟು ಬೋಳಿಸ್ಬೇಕು ಅನ್ನೋದಲ್ಲ ನಿಮ್ಮ ನೀತಿ. ನೀವು ಮಾಡ್ತಿರೋದು ಬೋಳ್ಸಿದ್ದು ಸಾಕಾಗ್ತಿಲ್ಲ, ನಾವು ಮಾತ್ರ ಬೋಳ್ಸೋದು ಸಾಕಾಗೋದಿಲ್ಲ, ಕೆಳಗಡೆ ಇದ್ದವರು ಬೋಳಿಸ್ಲಿ ಅಂತ ಹೇಳೋ ನೀತಿ ತಂದಿದ್ದೀರಿ ನೀವು. ನಿಮ್ಮ ಒಳಗಿನ ಗುಂಪುಗಾರಿಕೆಗೆ ಸಮಾಧಾನ ಮಾಡೋದಕ್ಕೆ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡೋಕೆ ಹೊಟ್ಟಿದ್ದೀರಿ. ನೆಪ ಸೂಪರ್ವಿಷನಿಗೆ ಒಂದು ಕಮಿಟಿ ಅಂತ ಹೇಳಿ ಈ ನೆಪ. ಉಳಿದಿದ್ದು ಬೊಕ್ಕಸ ಖಾಲಿ ಮಾಡೋದು ನಿಮ್ಮ ನೀತಿ. ನಿಮ್ಮ ಬೊಕ್ಕಸ ತುಂಬಿಸ್ಕೊಳ್ಳೋದು, ಸರ್ಕಾರಿ ಬೊಕ್ಕಸವನ್ನು ಖಾಲಿ ಮಾಡೋದು. ನಾನು ಕಾರ್ಯಕರ್ತರು ಅಲ್ಲಿ ವ್ಯವಸ್ಥಿತವಾಗಿ ತಲುಪಿದೆಯಾ ಇಲ್ವಾ ಅನ್ನೋದನ್ನ ಯಾರಾದರೂ ನಮ್ಮವರು ಅಂತ ಹೇಳಿ ಮಾನಿಟರ್ ಮಾಡಬೇಕಲ್ಲ, ಅದಕ್ಕೆ ಮಾಡ್ತಾರೆ. ಅಫಿಷಿಯಲ್ಸ್ ಮಾಡೇ ಮಾಡ್ತಾರೆ, ಅದು ಅವ್ರ ಜವಾಬ್ದಾರಿ. ಅದಕ್ಕಾಗಿ ಅವರನ್ನು ನೇಮಕ ಮಾಡಿದ್ದಾರೆ. ಆದರೆ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷದ ವತಿಯಿಂದ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಅಂತೇಳಿ ಮಾಡ್ತಕ್ಕಂಥದ್ದು. प्रहलाद जोशी ने कहा कि पार्टी के अंदर मौजूद इख्तिलाफात को दूर करने के लिए कमेटी बनाई जा रही है। हर लीडर के फॉलोअर्स को मुतमईन करने और सबको कुछ न कुछ हक देने के लिए ये कमेटी बनाई जा रही है, जो कि बिल्कुल आइन के मुताबिक नहीं है। हम इसके खिलाफ एहतजाज करेंगे। ಅದು 1 ಕೋಟಿನ ಖರ್ಚು ಮಾಡಲಿ, ಎದಕ್ಕೆ ಬೇಕು? ಜನ ಅರ್ಜಿ ಹಾಕ್ತಾರೆ, ಆನ್ಲೈನ್ ಇದೆ, ಟೆಕ್ನಾಲಜಿ ಇದೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿನ
ಅಸಂತುಷ್ಟತೆ, ಕಾಂಗ್ರೆಸ್ ಪಾರ್ಟಿಯಲ್ಲಿನ ಅಸಂತೃಪ್ತಿ, ಕಾಂಗ್ರೆಸ್ ಪಾರ್ಟಿಯಲ್ಲಿನ ಭಿನ್ನಮತ ಇವೆಲ್ಲವನ್ನು ಸಮಾಧಾನ ಮಾಡಲಿಕ್ಕೆ, ತಮ್ಮ ಫಾಲೋವರ್ಸನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಇವತ್ತು ಈ ರೀತಿಯಾದಂಥ ಒಂದು ಕಮಿಟಿಯನ್ನು ರಚಿಸಿ ಎಲ್ಲರಿಗೂ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಒಂದು ವಿಷಯ ಎತ್ತಿದ್ದಾರೆ. ಅವರಿಗೆಲ್ಲ ಸಂಬಳ ಇತ್ಯಾದಿ ಎಲ್ಲವೂ ಕೊಡ್ತಾ ಇದ್ದಾರೆ. ಅಂದರೆ ನಾ ಕೇಳೋ ಪ್ರಶ್ನೆ, ನಿಮ್ಮ ಭಿನ್ನಮತವನ್ನು ನೀಗಿಸಲಿಕ್ಕೆ ನೀವು ಈ ರೀತಿಯಾದಂಥ ವರ್ತನೆ ಮಾಡೋದು, ಬೊಕ್ಕಸದ ಹಣವನ್ನು ದುಂದು ವೆಚ್ಚ ಮಾಡೋದು, ಈಗಾಗಲೇ ಸರ್ಕಾರದ ನಿಮ್ಮ 7-8 ತಿಂಗಳ ಅವಧಿಯಲ್ಲೇ ಆರ್ಥಿಕ ಸ್ಥಿತಿ ಭೀಕರ ಹಂತಕ್ಕೆ ತಲುಪಿದೆ. ನಿಮ್ಮ ಸುಳ್ಳು ಗ್ಯಾರಂಟಿಗಳು, ನಿಮ್ಮ ಭ್ರಷ್ಟಾಚಾರ ಇದರ ಪರಿಣಾಮವಾಗಿ ಅದರ ಮೇಲೆ ಇಷ್ಟು ದುಡ್ಡನ್ನು ಇದರ ಪ್ರಚಾರಕ್ಕೆ ಖರ್ಚು ಮಾಡೋದು ಇದು ಅತ್ಯಂತ ಖಂಡನೀಯ. ಇದು ನಿಮ್ಗೆ ನೆನಪಿರಲಿ ಸಿದ್ದರಾಮಯ್ಯನವರೇ, ಇದು ಕಾನ್ಸ್ಟಿಟ್ಯೂಷನಲಿ ಕಾನೂನಾತ್ಮಕವಾಗಿ ಸರಿಯಲ್ಲ. ಇದನ್ನು ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಇದು ಸರಿಯಲ್ಲ. हुकूमत के इस इक़दाम को एक गैर माकूल और ख़तरनाक कदम करार देते हुए साबिक़ वज़ीर और बीजेपी लीडर एस सुरेश कुमार ने खबरदार किया कि ये न सिर्फ माली बोझ होगा बल्कि रियासत के मफाद के लिए भी नुकसानदा होगा। उन्होंने सवाल किया कि क्या टैक्स का पैसा रियासत के लोगों के बजाय कांग्रेस के कारकुनों की फलाह बहबूद के लिए है। ये कमेटीज़ दरअसल कांग्रेस कारकुनों की बहाली का मंसूबा है। ಚುನಾವಣೆಗೋಸ್ಕರ ಮಾಡಿರೋದಲ್ಲ ಇದು, ಅಥವಾ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದು. ಇದು ಮಾಡಿರ್ತಕ್ಕಂಥದ್ದು ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವರು ಮುಖ್ಯವಾಗಿ ಬರಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದು ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದೀವಿ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಈಗ ನಿಮ್ಮ ಹತ್ರ ದುಡ್ಡಿರಲ್ಲ, ದುಡ್ಡು ಕೊಟ್ಟರೆ ತಾನೇ ನೀವು ವ್ಯಾಪಾರ ಮಾಡೋಕ್ಕೆ ಹೋಗೋದು ಅಥವಾ ಬೇರೆ ಕಸುಬು ಮಾಡೋಕ್ಕೆ ಹೋಗೋದು. ದುಡ್ಡೇ ಇಲ್ಲದವ್ರು ಏನು ಮಾಡ್ತೀರಿ? ಸೊ ಅದನ್ನು ನಾವು ಇವತ್ತು ಒಂದು ಕುಟುಂಬಕ್ಕೆ ಸುಮಾರು 4,000-5,000 ರೂಪಾಯಿ ನಗದು ಹಣ ಸೇರ್ತಾ ಇದೆ ತಿಂಗಳಿಗೆ. ಪ್ರತಿ ತಿಂಗಳಿಗೆ 4,000-5,000 ರೂಪಾಯಿ ಸೇರ್ತಾ ಇದೆ. ವರ್ಷಕ್ಕೆ 50,000-48,000ದಿಂದ 50,000 ರೂಪಾಯಿ ಸೇರ್ತದೆ. ಇಸ್ ಇಟ್ ನಾಟ್ ಎ ಬೆನಿಫಿಟ್ ಟು ದಿ ಪೀಪಲ್ ಹೂ ಆರ್ ಪೂರ್ ಇನ್ ದಿ ಸೊಸೈಟಿ? ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಶಕ್ತಿ ಇರಬೇಕಲ್ಲ, ಬಡವರಿಗೆ ಶಕ್ತಿ ಇರಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ.